ಅರೆಸ್ಟ್ ಆಗಿದೆ. ಇನ್ನೊಂದು ಕಡೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೊಡ್ತಾ ಇದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನದ ಬೆನ್ನಲ್ಲೇ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಿಕೊಡೋ ಕೆಲಸವನ್ನ ಮಾಡಲಾಗಿದೆ. ಕೆಎಸ್ಆರ್ಪಿಸಿ ತುಕಡಿಯನ್ನ ನಿಯೋಜನೆ ಕೂಡ ಮಾಡಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಇಲ್ಲಿಂದಲೇ SIT ಅಧಿಕಾರಿಗಳು ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಿದ್ದು. ಸೊ ಇದೇ ಮನೆಗೆ ಈಗ ಹೆಚ್ಚಿನ ಸೆಕ್ಯೂರಿಟಿಯನ್ನು ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಆಮೇಲೆ ಇಲ್ಲೂ ಕೂಡ ವಿಚಾರಣೆಯನ್ನ ಮುಂದಿನ ದಿನಗಳಲ್ಲಿ ಮಾಡಬಹುದು ಅಧಿಕಾರಿಗಳು ಬಂದು. ಕಾರಣ ಅಕ್ಯೂಸ್ಡ್ ಇದ್ದಂತಹ ಜಾಗ, ಆಮೇಲೆ ಲುಕ್ಔಟ್ ನೋಟಿಸ್ ಎಲ್ಲ ಜಾರಿ ಆದ್ಮೇಲಂತೂ ಅವರು ತುಂಬಾ ಅಂಡರ್ ಗ್ರೌಂಡ್ ಆಗಿದ್ರು. ಸೊ ಯಾವ ಸಂದರ್ಭದಲ್ಲಿ ಇವ್ರನ್ನ ಯಾರು ಭೇಟಿ ಮಾಡಿದ್ರು, ಇಲ್ಲಿಂದ ಯಾರ್ಯಾರು ಕರೆ ಮಾಡಿದ್ದಾರೆ, ಅಥವಾ ಯಾರಾದ್ರೂ ಬಂದು ಮೀಟ್ ಮಾಡಿದ್ರಾ, ಯಾರಿಗಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ, ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಸಹಜವಾಗಿ ಕಂಡುಕೊಳ್ತಾರೆ SIT ಅಧಿಕಾರಿಗಳು. ಮುಂಜಾಗ್ರತಾ ಕ್ರಮವಾಗಿ ಇನ್ನೊಂದು ಕಡೆಗೆ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಿ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶ್ರೀನಿವಾಸ್, ಯಾವ ಪ್ರಮಾಣದಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ, ಉಳಿದಂತೆ ಏನೆಲ್ಲ ಡೀಟೇಲ್ಸ್ ಕೊಡ್ತೀರಿ? ಮಮತಾ, ನಿನ್ನೆ ಸಂಜೆ ರೇವಣ್ಣ ಅವರನ್ನ ದೇವೇಗೌಡರ ನಿವಾಸದಲ್ಲಿ ಬಂಧನ ಮಾಡಿದ್ರು. ದೊಡ್ಡ ಹೈಡ್ರಾಮಾದ ಬಳಿಕ ರೇವಣ್ಣ ಅವರನ್ನ ಬಂಧನ ಆಯಿತು. ಸೊ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ದೇವೇಗೌಡರ ಪದ್ಮನಾಭನಗರ ನಿವಾಸ ಏನಿದೆ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಳ್ಳಲಾಗಿದೆ. ಯಾಕೆಂದರೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು, ಸೆನ್ಸಿಟಿವ್ ಏರಿಯಾ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಿಕೊಳ್ಳಲಾಗಿದೆ. ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರುವಂಥದ್ದು, ಹೆಚ್ಚುವರಿಯಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ನಾನು ಈಗಾಗಲೇ ಹೇಳಿದಾಗೆ ನಿನ್ನೆ ಸಂಜೆ ಹೈಡ್ರಾಮಾದ ಬಳಿಕ ರೇವಣ್ಣ ಅವರನ್ನ ಬಂಧನ ಆಯಿತು. ಸೊ ರೇವಣ್ಣ ಅವರ ದೇವೇಗೌಡರ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ SIT ಅಧಿಕಾರಿಗಳು ಬರಬಹುದು, ವಿಚಾರಣೆ ಮಾಡಬಹುದು, ಅಥವಾ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೀಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದು KSRP ತುಕಡಿ ಮತ್ತೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಸೊ ಹೀಗಾಗಿ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಹಿರಿಯ ಅಧಿಕಾರಿಗಳು, ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ನಿನ್ನೆಯ ರೇವಣ್ಣ ಅವರ ಬಂಧನದ ಬಳಿಕ ದೇವೇಗೌಡರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಗಳನ್ನು ನೀಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಮತ್ತೆ ಒಂದಿಷ್ಟು ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಸಿದ್ಧತೆ, ಈ ಒಂದು ಭದ್ರತೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಅಂದ್ರೆ ಶ್ರೀನಿವಾಸ್, ಈಗ ದೇವೇಗೌಡರ ಮನೆಯಿಂದಲೇ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಯಿತು. ಹಾಗಾಗಿ ಯಾರಾದರೂ ಪ್ರತಿಭಟನೆ ಮಾಡಬಹುದು, ಮನೆ ಮುಂದೆ ಬರಬಹುದು, ಈ ಥರದ್ದು ಯಾವುದೇ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಭದ್ರತೆಯನ್ನು ಹೆಚ್ಚಿಗೆ ಮಾಡಿರೋದಾ ಹೇಗೆ ಅಂತ? ಅರವಿಂದ್, ಎರಡು ವಿಚಾರ. ಒಂದು, ನಿನ್ನೆಯ ಬಂಧನದ ಬಳಿಕ ಒಂದಿಷ್ಟು ಮಾಜಿ ಪ್ರಧಾನಿಗಳಿಗೆ ಯೂಶುವಲ್ ಆಗಿ ಭದ್ರತೆ ಇದ್ದೇ ಇರುತ್ತೆ. ನಿನ್ನೆಯ ಘಟನೆ ಬಳಿಕ ಇಲ್ಲೇನಾದರೂ ಯಾರಾದರೂ ಬಂದು ಪ್ರತಿಭಟನೆಯನ್ನು ಮಾಡಬಹುದು, ಅಥವಾ ಬೇರೆ ರೀತಿಯಾದಂತಹ ವಿದ್ಯಮಾನಗಳಾಗಬಹುದು, ಅಥವಾ ಮತ್ತೆ SIT ಅಧಿಕಾರಿಗಳು ಬಂದು ಏನಾದರೂ ಎನ್ಕ್ವೈರಿ ಮಾಡುವುದು. ಇದೆಲ್ಲದರ ದೃಷ್ಟಿಯಿಂದನೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾವುದು ಕೂಡ ಅವಘಡಗಳಾಗಬಾರ್ದು, ಯಾವುದು ಕೂಡ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಭದ್ರತೆಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಸಹಜವಾಗಿ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಪ್ರಜ್ವಲ್ ಕೇಸ್ ಹೊರಗಡೆ ಬಂದಾಗಿದ್ದನ್ನು ಕೂಡ ಪ್ರತಿಭಟನೆಗಳು ಆಗ್ತಿದ್ದಾವೆ. ಅದರ ಒಂದು ಮುಂಜಾಗ್ರತಾ ಕ್ರಮವಾಗಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಕೂಡ ಈ ಒಂದು ಭದ್ರತೆಗಳನ್ನು ಹಾಕಿರುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಸಹಜವಾಗೇ ಅದೊಂದು ಭದ್ರತೆ ಅಂತಕ್ಕಂಥದ್ದು ಕೊಟ್ಟೇ ಕೊಡ್ತಾರೆ. ಮಾಜಿ ಪ್ರಧಾನಿಗಳಾಗಿರೋದ್ರಿಂದ ಅವ್ರಿಗೊಂದು ಮಿನಿಮಮ್ ಸೆಕ್ಯೂರಿಟಿ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಅಷ್ಟೇ, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಪ್ರಮುಖವಾಗಿ ರೇವಣ್ಣ ಅವರ ಬಂಧನವಾದ ಬಳಿಕ ಸಾಮಾನ್ಯವಾಗಿ ಪದ್ಮನಾಭನಗರದ ನಿವಾಸ ಅನೇಕ ರಾಜಕೀಯ ವಿಚಾರಗಳಲ್ಲಿ ಅದೊಂಥರ ಶಕ್ತಿ ಕೇಂದ್ರವಾಗಿತ್ತು ಈ ಹಿಂದೆಲ್ಲ. ಬಟ್ ಈ ರೀತಿನೆಲ್ಲ ಆಗಬಾರ್ದಾಗಿತ್ತು ಅದು ಅಂತ ಒಂದು ಸ್ವಲ್ಪ ಎಲ್ಲರೂ ಕೂಡ ಮಾತನಾಡ್ಕೊಳ್ಳೋದು. ಇನ್ನೆಲ್ಲಾದರೂ ಒಂದು ಕಡೆಯಿಂದ ಬೇಕಾದರೆ ಅವರು ಅರೆಸ್ಟ್ ಮಾಡಬಹುದಾಗಿತ್ತು, ಅವ್ರು ಅಲ್ಲಿ ಇರಬಹುದಾಗಿತ್ತು ಅಂತ ಕೆಲವರು ಮಾತನಾಡ್ತಾರೆ ಅಷ್ಟೇ.